ನಮಸ್ತೆ ತುಲಾ ರಾಶಿಯವರ ಈ ತಿಂಗಳು ಹೇಗಿದೆ ನೋಡೋಣ. ಕ್ಷಮೆ ಇರ್ಲಿ, ರೀಡಿಂಗ್ ಡಿಲೇ ಆಗ್ತಾ ಇರೋದಕ್ಕೆ ಕಾರಣ ಗೊತ್ತಿದೆ ನಿಮ್ಗೆ ಅನ್ಕೊಂಡಿದೀನಿ. ಓಕೆ, ನಿಮ್ಗೆ ತುಂಬಾ ಹತ್ರವಾಗಿರೋರಿಗೆ ಏನೋ ಒಂದಷ್ಟು ಪ್ರಾಣಕ್ಕೆ ತೊಂದರೆ ಆಗುತ್ತೆ, ಏನೋ ಒಂದಷ್ಟು ನೆಗೆಟಿವಿಟಿ ಇದೆ ಅಂತ ಕಾಣಿಸ್ತಾ ಇದೆ. ಸ್ವಲ್ಪ ಎಚ್ಚರಿಕೆಯನ್ನ ವಹಿಸಿ ಅನ್ನುವಂಥದ್ದು ಇದೆ. ಕೆಲವರು ನಿಮ್ ಬಾಯಿಂದ ಸತ್ಯನ ತಿಳ್ಕೊಂಡು ನಿಮ್ಗೆ ತೊಂದರೆ ಮಾಡ್ತಿದ್ದಾರೆ. ಇದು ಗೊತ್ತಿದ್ರು ಕೂಡ ಏನು ಮಾಡಕ್ ಆಗ್ದಿರೋಂಥ ಪರಿಸ್ಥಿತಿಲಿ ನೀವಿದ್ದೀರಾ ಅಂತ ಅನ್ನಿಸ್ತಾ ಇದೆ. ಸೊ ಬಹಳಷ್ಟು ಕಡೆ, ಒಂದಲ್ಲ ಎರಡಲ್ಲ, ಸುಮಾರು ಕಡೆ ನಿಮ್ಗೆ ಟ್ರ್ಯಾಪ್ ಮಾಡಿದ್ದಾರೆ ಅನ್ನುವಂಥದ್ದು ಇದೆ. ಮದುವೆ ವಿಚಾರಕ್ಕೆ ಟ್ರ್ಯಾಪ್ ಮಾಡಿದ್ದಾರೆ, ದುಡ್ಡಿನ ವಿಚಾರಕ್ಕೆ ಟ್ರ್ಯಾಪ್ ಮಾಡಿದ್ದಾರೆ, ಬೇರೆ ಕಡೆ ಹೋಗ್ಬಾರ್ದು ಅನ್ನುವಂಥ ವಿಚಾರಕ್ಕೆ ಟ್ರ್ಯಾಪ್ ಮಾಡಿದ್ದಾರೆ. ನೀವು ಶಿವನ್ನ ತುಂಬಾ ನಂಬ್ತೀರಾ ಅಂತ ಅನ್ಸುತ್ತೆ. ಹಾಗಾಗಿ ಶಿವನಿಂದನೂ ನಿಮ್ಗೆ ಯಾವುದೇ ರಕ್ಷೆ ಸಿಗಬಾರ್ದು ಅಂತ ಶಿವನನ್ನು ಕೂಡ ಬಂಧಿ ಮಾಡಿ ಒಂದಷ್ಟು ಬಂಧನಗಳನ್ನ ಮಾಡಿದ್ದಾರೆ ಅನ್ನೋದು. ಸೊ ಕಾಳಿಕಾ ದೇವಿಯ ಆಶೀರ್ವಾದನ ಪಡ್ಕೊಳ್ಳಿ, ಇದರಿಂದ ನಿಮ್ಗೆ ಹೆಚ್ಚು ಅನುಕೂಲ ಆಗುತ್ತೆ ಅನ್ನುವಂಥದ್ದು ಇದೆ. ನಿಮ್ಮ ಶತ್ರುಗಳದ್ದು ಒಂದು ಚೈನ್ ಲಿಂಕ್ ಆಗಿದೆ. ಅವರೆಲ್ಲ ತುಂಬಾ ಒಂದು ಗ್ರೂಪಿಸಮ್ ಅಲ್ಲಿ ನಿಮ್ಗೆ ತೊಂದರೆನ ಮಾಡ್ತಿದ್ದಾರೆ ಅನ್ನುವಂಥದ್ದು ಇದೆ. ಎಸ್ಪೆಷಲಿ ಶತ್ರುಗಳೆಲ್ಲ ಸಂಬಂಧಿಕರೇ ಅನ್ನುವಂಥದ್ದು ವಿಪರ್ಯಾಸ ಮತ್ತೆ ದುಃಖಕರ ವಿಚಾರ ಅಂತ ಹೇಳ್ಬೋದು. ನಿಮ್ಗೆ ಒಂದು ದೊಡ್ಡ ಆಫರ್ ಬರೋದ್ರಲ್ಲಿ ಇದೆ, ಒಂದು ಪಾರ್ಟ್ನರ್ಶಿಪ್ ಆಫರ್ ಕೂಡ ಬರೋದ್ರಲ್ಲಿ ಇದೆ. ನಿಮ್ಗೆ ಬಹಳಷ್ಟು ಜನ ನಿಮ್ ಜೀವನದಲ್ಲಿ ನರಕ ತೋರಿಸ್ತಿದ್ದಾರೆ ನಿಮ್ಗೆ. ಬಟ್ ಯೋಚನೆ ಮಾಡಬೇಡಿ, ಇನ್ ಮುಂದೆ ನಿಮ್ಗೆ ಒಳ್ಳೇದಾಗತ್ತೆ ಅನ್ನುವಂಥದ್ದು ಇದೆ. ನಿಮ್ಗೋಸ್ಕರ ಯಾರು ಒಂದಷ್ಟು ಸಮಸ್ಯೆನ ಮಾಡಿದ್ರು ಅದೆಲ್ಲದ್ರಿಂದ ಹೊರಗೆ ಬರ್ತೀರಾ ಅನ್ನುವಂಥದ್ದು ಇದೆ. ಯಾರೋ ಕರಿಯಣ ಕೆಂಚಣ ಹಬ್ಬ ಮಾಡ್ತಾ ಇದ್ರಿ, ನಿಲ್ಲಿಸ್ಬಿಟ್ಟಿದ್ರಿ, ಅದನ್ನ ಮುಂದುವರ್ಸಿದ್ಮೇಲೆ ನಿಮ್ಗೆ ಒಳ್ಳೇದಾಗತ್ತೆ ಅನ್ನುವಂಥದ್ದು ಇದೆ. ಈ ಗ್ರಹಣಗಳು ನಿಮ್ಗೆ ಒಳ್ಳೇದಾಗ್ತಾ ಇದೆ ಅನ್ನುವಂಥದ್ದು ಇದೆ. ಸೂರ್ಯಗ್ರಹಣ ನಿಮ್ ಜೀವನಕ್ಕೆ ಬೆನಿಫಿಟ್ ತಂದಿದೆ. ಯಾಕೆ ಏನೋ ಸಮಸ್ಯೆ ಆಗಿದೆ ಅಂತ ಅನ್ಕೊಂಡಿದೀರಾ? ಅನ್ಕೊಂಬೇಡಿ, ಇಷ್ಟು ಸಮಸ್ಯೆಗಳಿದೆ, ಇದ್ರ ಮಧ್ಯೆ ಒಳ್ಳೇದನ್ನ ನೋಡ್ತೀರಾ ಅನ್ನುವಂಥದ್ದು ಕೂಡ ಇದೆ. ಬಹಳಷ್ಟು ವಿಚಾರಗಳಲ್ಲಿ ನಿಮ್ಗೇನ್ ಅನ್ಸುತ್ತೋ ಇಲ್ಲಿ ಅದನ್ನ ತಗೊಳ್ಳಿ. ನಿಮ್ಗೇನಾದ್ರೂ ಕಾಣಿಸಿದ್ರೆ, ಸ್ಪೆಷಲ್ ಮೆಸೇಜ್ ಇದ್ರೆ ಅದನ್ನ ತಗೊಳ್ಳಿ ಅನ್ನುವಂಥದ್ದು ಇದೆ. ಯಾಕೆಂದ್ರೆ ತುಲಾ ರಾಶಿಯವರಿಗೆ ಸೀಕ್ರೆಟ್ ಆಗಿ ಏನೋ ಬ್ಲೆಸ್ಸಿಂಗ್ಸ್ ಇದೆ, ಆಶೀರ್ವಾದ ಇದೆ, ಅದನ್ನ ಹೇಳೋದಕ್ಕೆ ಇಲ್ಲಿ ಪರ್ಮಿಷನ್ ಇಲ್ಲ ಅನ್ನುವಂಥದ್ದು ಇದೆ. ಯಾಕೆಂದ್ರೆ ನಿಮ್ಮ ಶತ್ರುಗಳು ಆ ಬ್ಲೆಸ್ಸಿಂಗ್ಸ್ ನ ನಿಮ್ಮವ್ರಿಗೂ ತಲುಪೋದಕ್ಕೆ ಬಿಡೋದಿಲ್ಲ ಅನ್ನುವಂಥದ್ದು ಕೂಡ ಇದೆ. ಶತ್ರು ಬುದ್ಧಿ ವಿನಾಶಾಯ ಅಂತ ಹೇಳ್ಕೊಳ್ಳಿ, ಇದರಿಂದ ಹೆಚ್ಚು ಅನುಕೂಲಗಳು ಆಗುತ್ತೆ ಅನ್ನುವಂಥದ್ದು. ಸೊ ನಿಮ್ಮನ್ನ ಮೌನವಾಗಿಸ್ಬೇಕು, ನೀವು ಮಾತಾಡಬಾರ್ದು, ನಿಮ್ಮಿಂದ ಯಾರಿಗೂ ಒಳ್ಳೇದಾಗಬಾರ್ದು, ಅಥವಾ ನಿಮ್ ಜೀವನದಲ್ಲಿ ಏನ್ ನಡೀತಾ ಇದೆ ಅನ್ನುವಂಥ ಮಾಹಿತಿ ಯಾರಿಗೂ ಕೊಡಬಾರ್ದು ನೀವು ಅನ್ನುವಂಥ ರೀತಿಲಿ ನಿಮ್ಮ ಮೇಲೆ ಒಂದಷ್ಟು ಪ್ರಯತ್ನಗಳು ನಡೆದಿರೋವಂಥದ್ದು. ಸೊ ಏನು ಯೋಚನೆ ಮಾಡಬೇಡಿ, ನೀವು ಮತ್ತೆ ಫಿನಿಕ್ಸ್ ತರ ಮತ್ತೆ ರೈಸ್ ಅಪ್ ಹಾಕ್ತೀರಾ ಅನ್ನುವಂಥದ್ದು ಕೂಡ ಇದೆ. ನಿಮ್ಮ ದೇಹನ ಕಂಟ್ರೋಲ್ ಅಲ್ಲಿ ಇಟ್ಕೊಳ್ಳಿ, ನಿಮ್ಮ ಮನೆನ ಕಂಟ್ರೋಲ್ ಅಲ್ಲಿ ಇಟ್ಕೊಳ್ಳಿ, ಒಂದಷ್ಟು ಪಾಸಿಟಿವ್ ಎನರ್ಜಿನ ನಿಮ್ಮ ಮನೆಗೆ ತಗೊಂಬನ್ನಿ ಅನ್ನುವಂಥದ್ದು ಇದೆ. ಫೈನಾನ್ಷಿಯಲಿ ಒಂಚೂರು ಸೀಕ್ರೆಟ್ ಏನೋ ನಡೀತಾ ಇದೆ, ದುಡ್ಡು ಕಾಸಿನ ವಿಚಾರದಲ್ಲಿ ಸೀಕ್ರೆಟ್ ಮಾಡ್ತಿದ್ದಾರೆ. ನಿಮಗ್ ಬರ್ಬೇಕಾಗಿರೋ ಹಣನ ಅಥವಾ ನಿಮಗ್ ಸೇರ್ಬೇಕಾಗಿರೋ ದುಡ್ಡನ್ನ ನಿಮಗ್ ಸೇರ್ದಿರೋ ಹಾಗೆ ತಡಿತಾ ಇದ್ದಾರೆ. ಅಥವಾ ಯಾರಾದ್ರೂ ದುಡ್ಡು ಕೊಡಕ್ ಬಂದ್ರೆ, ಅಥವಾ ಏನಾದ್ರೂ ಒಂದು ಬಿಸ್ನೆಸ್ ಅಲ್ಲಿ ಅಥವಾ ಹಣಕಾಸಿನ ವಿಚಾರದಲ್ಲಿ ನಿಮ್ಗೆ ಅಭಿವೃದ್ಧಿ ಆಗಕ್ಕೆ ಬಂದ್ರೆ, ಅವರು ಅಭಿವೃದ್ಧಿ ಆಗದೆ ಇರೋ ಹಾಗೆ ತಡಿತಾ ಇದ್ದಾರೆ. ಇದ್ರ ಬಗ್ಗೆ ಸ್ವಲ್ಪ ಗಮನನ ಕೊಡಿ ಅನ್ನುವಂಥದ್ದು ಕೂಡ ಇದೆ. ಎಸ್ಪೆಷಲಿ ಫಿಮೇಲ್ ಪರ್ಸನ್ ನಿಮ್ ಲೈಫ್ ಅಲ್ಲಿ ತುಂಬಾ ಟ್ರಾಜಿಡಿನ ಕ್ರಿಯೇಟ್ ಮಾಡ್ತಿದ್ದಾರೆ, ಅವರಿಂದ ದೂರ ಇರಿ ಅನ್ನುವಂಥದ್ದು ಕೂಡ ಇದೆ. ಇವರಿಗೆಲ್ಲ ತಕ್ಕ ಶಾಸ್ತಿ ಆಗ್ಬೇಕು, ಆತರ ನಿಮ್ಮ ಕುಲದೇವರಿಗೆ ಹೋಗ್ಬಿಟ್ಟು ನೀವೊಂದು ಗಟ್ಟಿಯಾಗಿ ಪ್ರಾರ್ಥನೆ ಮಾಡ್ಬಿಟ್ಟು ಬನ್ನಿ.
ಸೊ ಅವ್ರು ಏನೇ ಮಾಡಿದ್ರು ಯಾರು ಏನೇ ಮಾಡಿದ್ರು ಅವರಿಗೆ ವಾಪಸ್ ಕೊಡಪ್ಪ. ಅವ್ರು ನನಗ್ ಪ್ರೀತಿ ಕೊಟ್ರೆ ಅವ್ರಿಗೆ ಪ್ರೀತಿ ಇನ್ನ ಹೆಚ್ಚಿನ ಪ್ರೀತಿ ಕೊಡಪ್ಪ. ಅವ್ರು ನನಗ್ ದುಃಖ ಕೊಟ್ರೆ ಅವ್ರಿಗೆ ಇನ್ನ ಹೆಚ್ಚಿನ ದುಃಖ ಕೊಡಪ್ಪ ಅಂತ ಒಂದ್ ಗಾದೆ ಇದೆ ನೋಡಿ. ಇದ್ರಲ್ಲಿ ನಾನ್ ನುಡಿ ಹೇಳ್ತಾ ಇದ್ರು ನಮ್ಗೆ. ಹರಿಕತೆ ಕೇಳ್ಬೇಕಾದ್ರೆ ಗುರುರಾಜುಲ್ ನಾಯ್ಡು ಅವ್ರ್ದು. ಸೊ ನಂಗ್ ಒಂದ್ ಕಣ್ಣು ಹೋದ್ರೆ ಅವ್ರಿಗೆ 2 ಕಣ್ಣು ಹೋಗ್ಲಿ, ನಂಗ್ ಒಂದ್ ಕಾಲ್ ಹೋದ್ರೆ ಅವ್ರಿಗೆ 2 ಕಾಲ್ ಹೋಗ್ಲಿ, ಅವ್ನ್ ನನ್ಗೆ ಏನ್ ಕೇಳ್ತಾನೋ ಅದಕ್ಕೆ 2ರಷ್ಟು ಅವ್ನು ಕೊಡು ಅಂತ. ಅವಾಗೆ ಜನಗಳಿಗೆ ಬುದ್ಧಿ ಬಂದ್ಬಿಟ್ಟು ಎಲ್ರೂ ಒಳ್ಳೇದ್ ಕೇಳೋದು. ಅಟ್ಲೀಸ್ಟ್ ಅವ್ರಿಗೆ ಒಂದು ಒಳ್ಳೇದ್ ಕೇಳಿದ್ರೆ ನಮ್ಗೆ 2 ಒಳ್ಳೇದಾಗುತ್ತೆ ಅನ್ನುವಂತ ಬುದ್ಧಿ ಬಂದು ಅವ್ರೇನಾದ್ರೂ ನಿಮ್ಗೆ ಒಂಚೂರು ಒಳ್ಳೇದ್ ಮಾಡಬಹುದು ಅನ್ನುವಂಥದ್ದು ಅನ್ನಿಸ್ತಾ ಇದೆ. ಸೊ ಇಂಥವ್ರನ್ನೆಲ್ಲ ಸುಮ್ನೆ ಬಿಡಬೇಡಿ. ಯಾವುದೋ ಮರದ ಕೆಳಗೆ ಒಂದು ಕ್ಷುದ್ರ ದೇವತೆ ಅಜ್ಜಿ ರೂಪದಲ್ಲಿ ಕೂತ್ಕೊಂಡು ತೊಂದ್ರೆ ಆಗ್ತಾ ಇದೆ ಅನ್ನುವಂಥದ್ದು ಕೂಡ ಇದೆ. ಸೊ ಆ ಕ್ಷುದ್ರ ದೇವತೆನ ಶಾಂತಗೊಳಿಸಿ ತನ್ನ ಲೋಕಕ್ಕೆ ಕಳ್ಸಿಕೊಡುವಂತ ಪ್ರಯತ್ನನ ಮಾಡ್ತೀರಾ, ಇದರಿಂದ ಯಶಸ್ವಿ ಆಗ್ತೀರಾ ಅನ್ನುವಂಥದ್ದು ಇದೆ. ಆ ಯಶಸ್ವಿ ಎಷ್ಟು ಮಟ್ಟಿಗೆ ಆಗ್ತೀರಾ ಅಂದ್ರೆ ಅದೊಂದು ದಾರಿ ಸಾಕು, ಎಲ್ಲರೂ ಕೂಡ ಮುಂದಿನ ಲೋಕಕ್ಕೆ ಹೊರಟು ಬಿಡ್ತಾರೆ ಅನ್ನುವಂಥದ್ದು ಕೂಡ ಇದೆ. ಯಾರು ಹೊರಡ್ತಾರೆ ಅಂದ್ರೆ ಕ್ಷುದ್ರ ದೇವತೆಗಳನ್ನ ಯಾರು ಕರ್ಸಿ ಸಮಸ್ಯೆನ ಮಾಡ್ತಾ ಇದ್ರು ಅಥವಾ ಗೊತ್ತಿಲ್ಲ, ಆ ದೇವ್ರು ಒಳ್ಳೆಯವ್ರಿಗೆ ಒಳ್ಳೇದು ಕೆಟ್ಟವ್ರಿಗೆ ಕೆಟ್ಟದ್ದು ಇರಬಹುದು, ಅಥವಾ ಸದ್ಯಕ್ಕೆ ಇಡೀ ಊರನ್ನೇ ಮುಳುಗಿಸುವಂತ ಉದ್ದೇಶನೋ ಅಥವಾ ನಿಮ್ಮನ್ನ ಮುಳುಗಿಸುವಂತ ಉದ್ದೇಶದಿಂದಲೋ ನಿಮ್ಮ ಶತ್ರುಗಳು ಪ್ರಯತ್ನ ಪಟ್ಟಿರುವಂತದ್ದು ಇರಬಹುದು. ಬಟ್ ನಥಿಂಗ್ ಟು ವರಿ. ಓಕೆ, ಸೊ ಎಲ್ಲವನ್ನು ಕೂಡ ಜಗಜ್ಜಗನಿ ನೋಡ್ತಾ ಇದ್ದಾಳೆ ತೆರೆದ ಕಣ್ಣಿನಿಂದ. ಇಡೀ ವಿಶ್ವನ್ನೇ ಕಾಪಾಡುವಂಥವಳು ನಿಮ್ಮನ್ನ ಕಾಪಾಡ್ತೀರ ಬಿಡೋದಿಲ್ಲ, ಕಾಪಾಡ್ತಾಳೆ ಅನ್ನುವಂಥದ್ದು ಕೂಡ ಇದೆ. ಯಾರೋ ಕಾಡ್ಲಿ ನಿಮ್ಮನ್ನ ಅನ್ನುವಂಥ ಕಾರಣಕ್ಕೆ ಕಳಿಸಿದ್ದಾರೆ. ಬಟ್ ಕಳಿಸ್ದವ್ರಿಗೆ ಗೊತ್ತಿಲ್ಲ ನೀವ್ ಯಾರು, ನಿಮ್ಮ ಪವರ್ ಏನು, ನಿಮ್ಮ ಶಕ್ತಿ ಏನು, ಅಥವಾ ನಿಮ್ಮ ಭಕ್ತಿ ಏನು ಅಂತ. ಸೊ ನಿಮ್ಮ ಒಂದು ಕ್ಷಮಾ ಗುಣ ಅಥವಾ ನಿಮ್ಮ ಒಂದು ಕ್ಷಮಾದಾನ ಏನಿದೆ ಅವರು ಇನ್ನಷ್ಟು ಮೆರಿಲಿಕ್ಕೆ ಕಾರಣ ಆಗಿದೆ. ಇನ್ಮೇಲೆ ನೀವ್ ಯಾವುದೇ ಕಾರಣಕ್ಕೂ ಯಾರನ್ನು ಕ್ಷಮಿಸ್ಬೇಡಿ ಅನ್ನುವಂಥದ್ದು ಇದೆ. ಯಾರನ್ನು ಕ್ಷಮಿಸ್ಬೇಡಿ, ಅಲ್ಲೇ ಡ್ರಾ ಅಲ್ಲೇ ಬಹುಮಾನ ಅನ್ನುವಂಥ ರೀತಿಯಲ್ಲಿ ನೀವು ಕೂಡ ಮಾಡ್ತೀರಾ ಅನ್ನುವಂಥದ್ದು ಇದೆ. ನೀವು ಮಾಡ್ತೀರೋ ಇಲ್ವೋ ಗೊತ್ತಿಲ್ಲ, ಇನ್ ಮುಂದಕ್ಕೆ ನಿಮ್ಮ ಪಾಲಿನ ದೈವಗಳು ಯಾರ್ಯಾರಿದ್ದಾರೆ ಸೊ ಅವರು ನಿಮ್ಮನ್ನು ಉಳಿಸ್ಕೊಳ್ಳೋದಕ್ಕೆ ಬಂದೇ ಬರ್ತಾರೆ ಅನ್ನುವಂಥದ್ದು ಇದೆ. ಯಾಕೆ ಅಂದ್ರೆ ಇಲ್ಲಿ ಬೇರೆ ಆಪ್ಷನ್ ಇಲ್ಲ. ನಿಮ್ಗೇನಾದ್ರೂ ತೊಂದರೆ ಆಯ್ತು ಅಂದ್ರೆ ಇಡೀ ಯುಗಕ್ಕೆ ತೊಂದರೆ ಆಗತ್ತೆ ಅನ್ನುವಂಥದ್ದು. ಒಂದಷ್ಟು ಸ್ಟಕ್ ಎನರ್ಜಿ ಮಾಡಿದ್ದಾರೆ, ಬ್ಲಡ್ ಎನರ್ಜಿ ಮಾಡಿದ್ದಾರೆ, ಸೋ ಮೆನಿ ಹೆವಿ ಎನರ್ಜೀಸ್. ನಂಗೆ ಯಾಕೆ ಬರೀ ನೆಗೆಟಿವ್ ವೈಬೇ ಬರ್ತಿದೆ ಅಂತ ಗೊತ್ತಿಲ್ಲ, ಸಾರಿ, ಎಲ್ಲರೂ ಬೇಜಾರು ಮಾಡ್ಕೊಬೇಡಿ. ನಿಮ್ಮ ಲೈಫಲ್ಲಿ ನೀವು ತುಂಬ ಚೆನ್ನಾಗಿರಬಹುದು ಸದ್ಯಕ್ಕೆ, ಬಟ್ ಯಾರೋ ಒಬ್ಬರಿಗೆ ಇಲ್ಲಿ ಅರ್ಜೆಂಟಾಗಿ ಈ ಮೆಸೇಜ್ ಹೋಗ್ಬೇಕಾಗಿದೆ ಅಂತ ಅನ್ಸುತ್ತೆ, ಹಾಗಾಗಿ ಹೋಗ್ತಾ ಇದೆ. ಒಂದು ಸ್ವಲ್ಪ ಹೀಲಿಂಗ್ ಹಾಕುವ. ನೀವು ಕೂಡ ಪ್ರಾರ್ಥನೆ ಮಾಡಿ. ಯಾರಿಗೆ ತೊಂದರೆ ಆಗಿದೆಯೋ, ಯಾರಿಗೆ ಎಷ್ಟು ಕಠೋರವಾಗಿ ಪ್ರಯತ್ನ ಪಟ್ಟು ಅವ್ರನ್ನ ತೊಂದರೆಗೀಡು ಮಾಡ್ತಿದ್ದಾರೋ ಅವರಿಗೆ ಒಳ್ಳೇದಾಗ್ಲಿ ಅಂತ. ಇದು ಆಂಜನೇಯನ ಪ್ರಸಾದ, ಹೂ ಪ್ರಸಾದ ಇದು. ಸೊ ಒಳ್ಳೇದಾಗಬೇಕು. ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಧರ್ಮೋ ರಕ್ಷತಿ ರಕ್ಷಿತಃ. ಎಲ್ಲರಿಗೂ ಒಳ್ಳೇದಾಗಬೇಕು. ಬದಲಾವಣೆ ಜಗದ ನಿಯಮ. ಈಗಲೂ ನೀನು ಬದಲಾಗ್ಲಿಲ್ಲ ಅಂದ್ರೆ ಅರ್ಥ ಇಲ್ಲ ನಿನ್ನ ಜೀವನಕ್ಕೆ. ಮುಂದಿನ ಜನ್ಮದಲ್ಲಿ ಪಾಪ ಕರ್ಮಗಳನ್ನೆಲ್ಲ ಯಾವ ರೂಪದಲ್ಲಿ ಕಳೀತಿರೋ ನಂಗಂತೂ ಅರ್ಥ ಆಗ್ತಿಲ್ಲ. ಯಾಕೆಂದ್ರೆ ಈ ಜನ್ಮದಲ್ಲಂತೂ ಸಾಧ್ಯನೇ ಇಲ್ಲ. ನೀವು ಈ ಜನ್ಮ ಪೂರ್ತಿ ಸಾಯೋವರೆಗೂ ಒಳ್ಳೆಯವರಾಗಿ ಬದುಕ್ತೀನಿ ಅಂದ್ರೂ ಕೂಡ ನೀವು ಮಾಡಿರುವಂಥ ಪಾಪ ಕರ್ಮಗಳು ನಿಮ್ಮನ್ನ ಎಷ್ಟೇ ಒಳ್ಳೆಯವರಾದರೂ ಆ ಪಾಪ ಕರ್ಮಗಳು ಮುಗಿಯೋದಿಲ್ಲ. ಅದು ಹೀಲ್ ಆಗತ್ತೆ. ಸೊ ವಾಪಸ್ ಬರೋಣ. ಸೊ ಎಸ್, ಫೈನಾನ್ಷಿಯಲಿ ಸಕ್ಸಸ್ ನೋಡ್ತೀರಾ ಅನ್ನುವಂಥದ್ದು ಇದೆ.
ಯಾವುದೋ ಪ್ರೆಗ್ನೆಂಟ್ ಲೇಡಿಗೆ ಮಿಸ್ ಕ್ಯಾರೇಜ್ ಆಗುವಂಥ ಸಾಧ್ಯತೆ ಇದೆ. ಇನ್ನು ಕೆಲವರಿಗೆ ಅವಳಿ ಜವಳಿ ಆಗುತ್ತೆ, ಕೆಲವರಿಗೆ ಗಂಡು ಮಗು ಆಗುವಂಥ ಸಾಧ್ಯತೆಗಳು ಕೂಡ ಇದೆ. ಯಾರೋ ಹುಟ್ಟಿದಂಥ ಮಗುನ ತಗೊಂಡು ಹೋಗಿ ಎಲ್ಲೋ ಬಿಟ್ಬಿಡ್ತಾರೆ ಅನ್ನುವಂಥದ್ದು ಕೂಡ ಇದೆ. ಸೊ ಕೆಲವ್ರಿಗೆ ಮಗು ಹುಟ್ತಾನೆ ಇಲ್ವಾಗಬಹುದು. ಸೊ ನೋಡಿ, ತುಂಬಾನೇ ನೆಗೆಟಿವಿಟಿ ಇದೆ. ಬಟ್ ಹೆದರ್ಕೊಳ್ಳೋ ಅಗತ್ಯ ಇಲ್ಲ. ಇದು ಎಲ್ರಿಗೂ ಅಲ್ಲ, ಕೆಲವರಿಗೆ ರೆಸೊನೇಟ್ ಆದವ್ರು ಮಾತ್ರ ತಗೊಳ್ಳಿ. ನಿಮ್ಮ ಬಗ್ಗೆ ತುಂಬ ಗಾಸಿಪ್ ಮಾಡ್ತಿದ್ದಾರೆ. ಆ ಗಾಸಿಪ್ ಮಾಡ್ತಾ ಇರೋರು ಯಾರು ಅಂತ ಕೂಡ ನಿಮಗೆ ಗೊತ್ತಾಗುತ್ತೆ ಇನ್ನು ಮುಂದೆ. ಸೊ ಫೈನಾನ್ಷಿಯಲಿ ತುಂಬ ಚೆನ್ನಾಗಾಗುತ್ತೆ. ವಿದೇಶಕ್ಕೆ ಹೋಗುವಂಥ ಸಾಧ್ಯತೆಗಳು ಕೂಡ ಇದೆ. ವೈವಾಹಿಕ ಜೀವನದಲ್ಲಿ ಸಮಸ್ಯೆ ಇದೆ, ಡೈವರ್ಸ್ಗೆ ಹೋಗಬೇಕು ಅಂದ್ಕೊಂಡಿರೋರು ರಿಯೂನಿಯನ್ ಆಗ್ತಾರೆ. ಸಮಸ್ಯೆ ಎಲ್ಲ ಸರಿ ಹೋಗ್ಬಿಟ್ಟು ಮತ್ತೆ ಮೊದಲಿನಾಗೆ ಚೆನ್ನಾಗಿರ್ತಾರೆ ಅನ್ನುವಂಥದ್ದು ಇದೆ. ಯಾರು ಆಲ್ರೆಡಿ ಡೈವರ್ಸ್ ಆಗಿದ್ದೀರಾ ಅವ್ರು ಮತ್ತೆ ಒಂದಾಗ್ತೀರಾ ಅನ್ನುವಂಥದ್ದು ಕೂಡ ಇದೆ. ಮತ್ತೆ ಒಂದಾಗಿ ಚೆನ್ನಾಗಿ ಬಾಳ್ವೆ ಮಾಡ್ಕೊಂಡು ಹೋಗ್ತೀರಾ ಅನ್ನುವಂಥದ್ದು ಇದೆ. ಸಾಕಷ್ಟು ವಿವಾಹಕ್ಕೆ ಸಂಬಂಧಪಟ್ಟಂಗೆ ಪ್ರಯತ್ನಗಳು ಮಾಡಿ ಕೂಡ ನ್ಯಾಯ ಸಿಕ್ಕಿಲ್ಲ ಅಂದವರು ಒಂದ್ಸತಿ ಆಂಜನೇಯ ಅಥವಾ ಶನಿ ಮಹಾತ್ಮನ ಆಶೀರ್ವಾದನ ಪಡ್ಕೊಳ್ಳಿ. ಇದರಿಂದ ನಿಮ್ಗೆ ಹೆಚ್ಚಿನ ಅನುಕೂಲಗಳು ಆಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಯಾರೋ ಬೋಟ್ ಖರೀದಿ ಮಾಡಿ ಸಮಥಿಂಗ್ ಏನೋ ಕ್ರೂನೋ ಏನೋ ಮಾಡ್ಬೇಕು ಅನ್ಕೊಂಡಿದ್ದೀರಾ, ಮಾಡೋದಾ ಅಂತ ಕೇಳ್ತಾ ಇದ್ದೀರಾ. ಮಾಡಿ, ಹೆಚ್ಚಿನ ಒಳ್ಳೇದಾಗತ್ತೆ, ಒಳ್ಳೇದಕ್ಕೆ ಬಳಸ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಎಷ್ಟು ಜನರಿಗೆ ಉದ್ಯೋಗಾವಕಾಶ ಕೂಡ ಸಿಗುತ್ತೆ ಇದರಿಂದ ಅನ್ನುವಂಥದ್ದು ಇದೆ. ಮಂಗಳೂರು ಟಿಂಬರ್ ಡಿಪೋ ಅಂತ ಏನೋ ಕೇಳಿಸ್ತಾ ಇದೆ. ಸೊ ಯಾಕೆ ನಂಗೆ ಅದು ಕೇಳಿಸ್ತಾ ಇದೆ ನಂಗೆ ಗೊತ್ತಿಲ್ಲ. ಮಂಗಳೂರು ಟಿಂಬರ್ ಡಿಪೋ ಈ ತರ ಏನೋ ಕೇಳಿಸ್ತಾ ಇದೆ. ಸೊ ಯಾವ ಕಾರಣಕ್ಕೆ ಕೇಳಿಸ್ತಾ ಇದೆ ಗೊತ್ತಿಲ್ಲ. ಸಾಕಷ್ಟು ಪ್ರೀತಿ ವಿಚಾರದಲ್ಲಿ ಯಾರೋ ಮನಸ್ಸಿಗೆ ನೋವು ಮಾಡುವಂತ ಸಾಧ್ಯತೆ ಇದೆ, ಗಮನ ಕೊಡಿ. ಶ್ವಾಸಕೋಶಕ್ಕೆ ಸಂಬಂಧಪಟ್ಟಂಗೆ ತೊಂದರೆಗಳಾಗ್ತಾ ಇದ್ರೆ ಅದನ್ನ ಸರಿಪಡಿಸ್ಕೊಳ್ಳಿ ಅನ್ನುವಂಥದ್ದು ಇದೆ. ಇದನ್ನ ಇಟ್ಕೊಳ್ಳೋದಕ್ಕಾಗೋದಿಲ್ಲ, ಇಲ್ಲ ಹಾಕುವ. ಮದ್ವೆ ಮನೆಯಲ್ಲಿ ಒಂದಷ್ಟು ಊಟ ಮಾಡ್ಕೊಂಡು ಮದ್ವೆ ನೋಡ್ಕೊಂಡು ಹೋಗೋಣ ಅಂದಿರಾ, ಊಟ ಆದ್ಮೇಲೆ ಮದ್ವೆ ಎಲ್ಲ ಆದ್ಮೇಲೆ ಯಾರೋ ಕಿರಿಕ್ ಮಾಡಿ ಒಂದು ಕೊಲೆಯಲ್ಲಿ ಅದು ಮದ್ವೆ ಅಂತ್ಯ ಮಾಡ್ಬೇಕು ಅನ್ನುವಂತ ಹುನ್ನಾರ ನಡೆಸ್ತಾ ಇದ್ದಾರೆ. ಸ್ವಲ್ಪ ನೋಡ್ಕೊಳ್ಳಿ ಅದನ್ನ ಅನ್ನುವಂಥದ್ದು ಕೂಡ ಇದೆ. ಗಾಳಿ ಆಂಜನೇಯ ದೇವಸ್ಥಾನಕ್ಕೆ ಸಂಬಂಧಪಟ್ಟಂಗೆ ಸಾಕಷ್ಟು ಬದಲಾವಣೆಗಳು ಮುಂದಿನ ದಿನಗಳಲ್ಲಿ ಬರುತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ಅದು ಏನು ದೊಡ್ಡದೊಂದು ಚರಂಡಿ ವ್ಯವಸ್ಥೆ ಇದೆ ಅಲ್ಲಿ, ಅದು ಬದಲಾವಣೆ ಆಗತ್ತೆ ಅನ್ನುವಂಥದ್ದು ಇದೆ. ಸ್ವಚ್ಛಂದವಾದ ನೀರು, ನದಿಯ ನೀರಿನ ಹಾಗೆ ಅಲ್ಲಿ ನೀರು ಹರಿಯುತ್ತೆ, ಅಲ್ಲಿ ಬೋಟಿಂಗ್ ವ್ಯವಸ್ಥೆ ಆಗತ್ತೆ ಅನ್ನುವಂಥದ್ದು ಇಲ್ಲಿ ಕಾಣಿಸ್ತಾ ಇದೆ. ನನಗೆ ಎಳ್ಳಷ್ಟು ನಂಬಿಕೆ ಇಲ್ಲ ಇದ್ರ ಮೇಲೆ, ಬಟ್ ಇಲ್ಲಿ ರೀಡಿಂಗ್ ಬರ್ತಾ ಇದೆ. ಗಾಳಿ ಆಂಜನೇಯ ದೇವಸ್ಥಾನ ನೋಡಿ ನೋಡಿ ಹತ್ತೋಳಲ್ಲಿ ನಾನೇ ಮೊದಲಿಗ್ಲು ಏನಲ್ಲ. ತುಂಬಾ ಜನ ಪ್ರಯತ್ನ ಪಟ್ಟಿದ್ದಾರೆ, ಅದನ್ನೇನು ಮಾಡಕ್ ಆಗ್ತಾ ಇಲ್ಲ ಅಂತ. ಬಟ್ ಅಲ್ಲಷ್ಟು ವರ್ಸ್ಟ್ ಇನ್ನೆಲ್ಲೂ, ಅಂದ್ರೆ ದೇವಸ್ಥಾನದ ಬಗ್ಗೆ ಅಲ್ಲ, ಪಕ್ಕದಲ್ಲಿರುವಂತ ಟ್ರಾಫಿಕ್ ಇರಬಹುದು ಅಥವಾ ಒಳಚರಂಡಿ ವ್ಯವಸ್ಥೆ ಪಕ್ಕದಲ್ಲಿ ಹರಿತಾ ಇರುವಂಥದ್ದು ಇರಬಹುದು. ಇದೆರಡಕ್ಕೂ ಸಂಬಂಧಪಟ್ಟಂಗೆ ಮುಂದಿನ ದಿನಗಳಲ್ಲಿ ಆ ತರ ಇರುವುದಿಲ್ಲ. ಪೂರ್ತಿ ಚರಂಡಿ ವ್ಯವಸ್ಥೆನೆ ಬದಲಾಗತ್ತೆ, ನದಿಯ ನೀರು ಅಲ್ಲಿ ಹರ್ಕೊಂಡು ಹೋಗುತ್ತೆ. ಗಾಳಿ ಆಂಜನೇಯ ಶಾಂತವಾಗಿ ನಳನಳಿಸುವಂತ ದೃಶ್ಯ ಕಣ್ಮುಂದೆ ನೋಡ್ತೀರಾ ನೀವು. ಇದಕ್ಕೆ ಸಾಕ್ಷಿ ರೀಡಿಂಗ್ ಅಂತ ಹೇಳ್ತಾ ಇದೆ. ನನಗೆ ನಿಜವಾಗ್ಲೂ ಗೊತ್ತಿಲ್ಲ, ನನಗೆ ನಂಬಿಕೆನೂ ಇಲ್ಲ, ನಾನು ಅಲ್ಲಿವರೆಗೂ ಬದುಕಿರ್ತೀನ ಅಂತನೂ ಗೊತ್ತಿಲ್ಲ. ಬದುಕಿದ್ರೆ ಖಂಡಿತವಾಗ್ಲೂ ನೋಡ್ತೀನಿ. ನಂಗೆ ಅದು ಮನ್ಸಿಗೆ ತುಂಬಾ ನೋವುಂಟು ಮಾಡ್ತಾ ಇತ್ತು. ಬಟ್ ಇಲ್ಲಿ ಬಂದಿದ್ದು ನಂಗೆ ಒಂದ್ ರೀತಿ ಖುಷಿ ಆಯ್ತು. ಇಟ್ಸ್ ಓಕೆ, ಬಂದ್ರೆ ಆ ಥರ ಆದ್ರೆ ತುಂಬಾ ಬ್ಲೆಸ್ಸಿಂಗ್ಸ್ ಅಂತ ಅನ್ಕೊಳ್ಳೋಣ. ನೋಡೋಣ, ಆಂಜನೇಯ ಮನ್ಸು ಮಾಡಿದ್ರೆ ಯಾವುದು ಕಷ್ಟ ಹೇಳಿ. ಒಂದಷ್ಟು ಮಕ್ಕಳ ಕಳ್ಳರ ಬಗ್ಗೆ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಕೂಡ ಇದೆ. ವಾರಾಹಿ ದೇವರ ಆಶೀರ್ವಾದ ಕೂಡ ಪಡ್ಕೊಳ್ತೀರಾ ಅನ್ನುವಂಥದ್ದು ಇದೆ. ಭೂಮಿ ಒಳಗಡೆ ಎಲ್ಲೋ ತೋಡ್ಬೇಕಾದ್ರೆ ವರಹ ಮೂರ್ತಿ, ವಿಶೇಷವಾಗಿರುವಂತ ವರಹ ಮೂರ್ತಿ, ಒಂದು ಏನೋ ಒಂದು
ಹ್ಮ್. ಭೂ ವರಾಹ ಸ್ವಾಮಿನ ನೋಡಿರ್ತೀವಿ, ಎಲ್ಲ ವರಾಹ ಸ್ವಾಮಿ ನೋಡಿರ್ತೀವಿ. ಈ ವರಾಹ ಸ್ವಾಮಿ ಒಂದು ರೀತಿ ದಂಡ ಅಂದ್ರೆ ಏನೋ ಒಂದು ಕೋಲ್ ತರ ಇಟ್ಕೊಂಡಿರುವಂತ ವಿಗ್ರಹ. ಅದು ವಿಶೇಷವಾಗಿ ಇರುವಂತದ್ದು, ಪುರಾತನ ಕಾಲದ್ದು. ಸ್ವಯಂಭೂ ಆಗಿದೆಯೋ ಯಾರೋ ಋಷಿಗಳು ಪ್ರತಿಷ್ಠಾಪನೆ ಮಾಡಿದ್ದೋ ಗೊತ್ತಿಲ್ಲ. ಅದರಲ್ಲಿರುವಂತ ಚೈತನ್ಯ ಶಕ್ತಿ ಭೂಮಿ ಒಳಗಿರುವಂತ ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸೋದಕ್ಕೆ ಸಕ್ಷಮವಾಗಿರುತ್ತೆ. ಅದರ ಒಂದು ದೇವಸ್ಥಾನ ವಿಗ್ರಹ ಕೂಡ ನಡೆಯುತ್ತೆ, ದೇವಸ್ಥಾನ ಕೂಡ ಆಗತ್ತೆ ಅನ್ನುವಂಥದ್ದು ಕೂಡ ಇದೆ. ಯಾರು ಸಮಾಧಿಯ ಒಂದಷ್ಟು ಆಟನ ಆಡ್ತಿದ್ದಾರೆ, ಸಮಾಧಿ ಯಾವಾಗ ತಾನೇ ಯಾರನ್ನ ಅಂತ್ಯಕ್ರಿಯೆ ಮಾಡಿರ್ತಾರೆ ಆ ಸಮಾಧಿಗಳನ್ನ ಹೋಗಿ ಹುಡ್ಕೋದು, ಅವರಿಗೆ ಸಮಸ್ಯೆನ ಮಾಡೋದು, ಸಾವಿನ ಸಮಸ್ಯೆಗಳನ್ನ ಮಾಡೋದು, ಅಥವಾ ಸಾವಾಗಿದ ತಕ್ಷಣ ಅವರ ಆತ್ಮಗಳನ್ನ ಅಂದ್ರೆ ಮುಕ್ತಿ ಪಥಕ್ಕೆ ಹೋಗದೆ ಇರೋ ಹಾಗೆ ತಡೆದಿದ್ದಾರೆ. ಇವರೆಲ್ಲರಿಗೂ ಕೊನೆಯ ಎಚ್ಚರಿಕೆ ಹೋಗ್ತಾ ಇದೆ ಅನ್ನುವಂಥದ್ದು ಇದೆ. ದಯವಿಟ್ಟು ನನಗೆ ಸಾಕಾಗಿದೆ, ನನ್ಗೆ ಯಾರು ತೊಂದರೆ ಕೊಡಬೇಡಿ. ನಿಮ್ಗೆ ಇಲ್ಲಿ ಮೆಸೇಜ್ ಬರ್ತಿದೆ ಅಂದ್ರೆ ಅದ್ ನಿಮಗ್ ದೈವ ನುಡಿಸ್ತಾ ಇದೆ. ನಾನು ಹೇಳ್ತಾ ಇದ್ದೀನಿ, ನಾನೇನ್ ನಿಮ್ಗೆ ಏನಾದ್ರು ಮಾಡ್ತಿದ್ದೀನ? ಇಲ್ಲ ತಾನೇ. ಇಲ್ಲಿ ಏನೋ ಒಂದು ಮೆಸೇಜ್ ಬರ್ತಿದೆ, ಅದನ್ನ ಹೇಳ್ತಾ ಇದ್ದೀನಿ. ನಂಗೆ ಸಾಕಾಗಿ ಹೋಗಿದೆ, ನಂಗೆ ಏನು ಸಮಸ್ಯೆ ಮಾಡಬೇಡಿ. ನೀವು ಸಮಸ್ಯೆ ಮಾಡ್ತೀರಾ ಅಂತ ನಾನೇನು ಹೆದರ್ಕೊಳ್ಳೋದಿಲ್ಲ. ಬಟ್ ಹಂಬಲ್ ರಿಕ್ವೆಸ್ಟ್, ನಿಮ್ಮ ಕೈಯಿಂದ ಇನ್ನೊಂದಷ್ಟು ಕೆಟ್ಟ ಕೆಲ್ಸಗಳು ಆಗಬಾರ್ದು ಅಂತ. ಯಾಕಂದ್ರೆ ನೀವು ನನ್ನ ರೀಡಿಂಗ್ ನೋಡ್ತಿದ್ದೀರಾ ಅಂದ್ರೆ ನೀವು ವಾಗ್ದೇವಿ ಫ್ಯಾಮಿಲಿ ಇದ್ದಂಗೆ. ವಾಗ್ದೇವಿ ಫ್ಯಾಮಿಲಿ ಇದ್ದಂಗೆ. ಹಾಗಾಗಿ ನಿಮ್ಮ ಕೈಯಲ್ಲಿ ಆ ಕ್ರೌರ್ಯನ ನೋಡಕ್ಕೆ ನನ್ನ ಕೈಲಾಗ್ತಾ ಇಲ್ಲ. ಹಾಗಾಗಿ ಇದನ್ನೆಲ್ಲ ಬಿಟ್ಟು ಹಾಕ್ಬಿಟ್ಟು ಒಳ್ಳೆಯವರಾಗಿ ಬದಲಾಗಿ, ಜಗಜ್ಜಗನಿಯ ಆಶೀರ್ವಾದ ನಿಮ್ಮ ಜೀವನದಲ್ಲಿ ಇರುತ್ತೆ. ನಿಮ್ಮ ಮುಂದಿನ ಜೀವನ ತುಂಬಾ ಚೆನ್ನಾಗಿ ಇರುತ್ತೆ. ಆಲ್ರೆಡಿ ಇಲ್ಲಿ ಏನು ಉರಿತಾ ಇರೋದು ಇದೆರಡು ಅಂತ ಯಾರ್ದೋ ಪ್ರಶ್ನೆ ಕೇಳ್ತಾ ಇದ್ದಾರೆ. ಅದೆರಡು ಜಗಜ್ಜಗನಿ ಕಣ್ಣಿನ ದೃಷ್ಟಿಲಿ ನಿಮ್ಮ ಮೇಲೆ ಮಾಡಿದ್ದಂತ ನೆಗೆಟಿವಿಟಿ, ಬ್ಲ್ಯಾಕ್ ಮ್ಯಾಜಿಕ್, ಆಗ್ಲೇ ಏನು ಅಪಮೃತ್ಯು ದೋಷ ಯಾರಿಗೋ ಕಾಡ್ತಾ ಇತ್ತು, ಅವರಿಗೆ ಹೀಲಿಂಗ್ ಹಾಕಿದ್ವಲ್ಲ, ಆ ಹೀಲಿಂಗ್ ಅಲ್ಲಿ ಅವ್ರ ಮೇಲೆ ಆದಂತ ಪ್ರಯೋಗಗಳು ಎಲ್ಲವೂ ಕೂಡ ರಿಮೂವ್ ಆಗ್ತಾ ಇರುವಂಥದ್ದು. ಸೊ ನನ್ಗೆ ಗೊತ್ತಿಲ್ಲ ಹೇಳ್ಬೇಕು ಹೇಳ್ಬಾರ್ದು, ಬಟ್ ಒಂದು ಶ್ವಾನಕ್ಕೆ ಕೆಟ್ಟ ರೀತಿಲಿ ಸತ್ತಿದಂತೆ ಶ್ವಾನನ ತಗೊಂಡು ಕೂಡ ಪ್ರಯೋಗನ ಮಾಡಿದ್ದಾರೆ. ಸೊ ಇದೆಲ್ಲ ನೋಡ್ತಾ ಇದ್ರೆ ದೇವರು ಯಾಕೆ ಕಲ್ಲಾದ ಅಂತ ತುಂಬಾ ಚೆನ್ನಾಗಿ ಅರ್ಥ ಆಗ್ತಿದೆ ನನಗೆ. ಹಾಗಾಗಿ ಬಿಟ್ಟಾಕಿ ತಲೆಗೆಡ್ಸ್ಕೊಂಬೇಡಿ. ಸೊ ಎಸ್, ಪಪ್ಪಿ ತರುವಂತ ಸಾಧ್ಯತೆ ಇದೆ, ತುಂಬಾ ಬಿಗ್ ಅಮೌಂಟ್ ಬರುವಂತ ಸಾಧ್ಯತೆಗಳು ಕೂಡ ಇದೆ. ಜೆಲ್ಲಿ ಫಿಶ್ ಇಂದ ಒಂದಷ್ಟು ತೊಂದರೆಗಳಾಗತ್ತೆ. ಯಾರಾದ್ರೂ ಜೆಲ್ಲಿ ಫಿಶ್ ನ ಸಾಕುವಂತ ಸಾಹಸಕ್ಕೆ ಕೈ ಹಾಕಿದ್ರೆ ಆ ಥರದ್ದು ಮಾಡಬೇಡಿ ಅನ್ನುವಂಥದ್ದು ಇದೆ. ಯಾರೋ ನಿಮಗೆ ಥರ್ಡ್ ಪಾರ್ಟಿ ಸಿಚುವೇಶನ್ ಅಲ್ಲಿ ಮೋಸ ಮಾಡ್ತಿದ್ದಾರೆ, ಒಂದು ಬ್ರೇಕಪ್ ಆಗುವಂತ ಸಾಧ್ಯತೆ ಇದೆ. ಸ್ವಲ್ಪ ಹುಷಾರಾಗಿ ಲವ್ ಲೈಫ್ನ ಹ್ಯಾಂಡಲ್ ಮಾಡಿ ಅನ್ನುವಂಥದ್ದು ಇದೆ. ಗುಡ್ ಲಕ್ ಕೂಡ ನಿಮ್ಮ ಕಡೆನೇ ಇದೆ, ಹಾಗಾಗಿ ಹೆಚ್ಚು ತಲೆ ಕೆಡಿಸ್ಕೊಳ್ಬೇಡಿ ಅನ್ನುವಂಥದ್ದು ಇದೆ. ಆ್ಯಕ್ಚುಲಿ ನಾನು ನೀರು ಇಲ್ಲಿವರೆಗೂ ಬಂದಿದೆ, ನೀರು ಇಷ್ಟು ಕೆಳಗೆ ಇಳಿದಿದೆ, ಸೊ ನಿಮ್ಮ ಬಾಡಿ ಡಿಹೈಡ್ರೇಷನ್ ಏನಾದರೂ ಆಗಿದ್ರೆ ಅದನ್ನ ಸರಿಪಡಿಸ್ಕೊಳ್ಳಿ, ಸರಿಯಾದ ರೀತಿಯಲ್ಲಿ ನೀರನ್ನ ಕುಡೀರಿ ಅನ್ನುವಂಥದ್ದು ಕೂಡ ಇದೆ. ಪಶು ಪಕ್ಷಿಗಳಿಗೆ ಮತ್ತೆ ಮರಗಳಿಗೂ ಕೂಡ ನೀರನ್ನ ಹಾಕಿ ಅನ್ನುವಂಥದ್ದು ಕೂಡ ಇದೆ. ಮರಗಳು ಗಿಡಗಳು ಕೂಡ ದಣಿದಿದೆ, ಬಾಯಾರಿಕೆ ಜಾಸ್ತಿ ಆಗ್ತಾ ಇದೆ, ಅವಕ್ಕೆ ಹೆಚ್ಚಿನ ಮಟ್ಟದಲ್ಲಿ ನೀರನ್ನ ಕೊಡಿ ಅನ್ನುವಂಥದ್ದು ಇದೆ. ಒಡ ಹುಟ್ಟಿದವರು, ಬಂಧು ಮಿತ್ರರು, ಒಂದ್ ರೀತಿ ದಯಾದಿ ಕಲಹ ಅನ್ನೋದ್ಕಿಂತ ಸ್ವಂತ ಬಂಧು ಬಾಂಧವರು. ಇವತ್ತು ಟಿವಿ ನ್ಯೂಸಲ್ಲೂ ಕೇಳಿದೆ, ತಂದೆನೇ ಆ ಥರ ಮಗಳಿಗೆ ನಿರಂತರ ಅತ್ಯಾಚಾರ. ಸೊ ಏನ್ ನಡೀತಾ ಇದೆ? 7 ದಿನಗಳಿಂದ ಜ್ಞಾನ ತಪ್ಪಿಸಿ 21 ಜನರಿಂದ ಅತ್ಯಾಚಾರ. ಗಂಡ್ ಮಕ್ಳ ಏನ್ ಮಾಡ್ತಾ ಇದ್ದೀರಾ ನೀವು? ಅಕ್ಕ ತಂಗಿ ಅಣ್ಣ ತಮ್ಮ ಅಂತ ನಿಮ್ಮನ್ನೇ ತಾನೇ ಕರೆಯೋದು. ನೀವೆಲ್ಲ ಏನ್ ಮಾಡ್ತಾ ಇದ್ದೀರಾ? ಹೇಗ್ ರಕ್ಷಣೆ ಕೊಡ್ತಿದ್ದೀರಾ? ಹೆಣ್ಮಕ್ಳು ಅರ್ಧ ಜನ ಹಾಳಾಗಿದ್ದಾರೆ, ಅದ್ರ ಬಗ್ಗೆ ನಾ ಹೇಳ್ತಾ ಇಲ್ಲ. ಅವರು ಹಾಳಾಗೋದಕ್ಕೆ ಕಾರಣ ನೀವೇ ಅಲ್ವಾ? ನಿಮ್ಮ ಕರ್ತವ್ಯ ಅಲ್ವಾ? ಮನೆಯಲ್ಲಿ ಒಬ್ಬ ಅಪ್ಪ ಸರಿಗಿದ್ರೆ ಇಡೀ ಸಂಸಾರ ಸರಿಗಿರುತ್ತೆ. ನೋಡು ಎಷ್ಟು ಜೋರಾಗಿ ಉರೀತು. ಒಬ್ಬ ಅಪ್ಪ ಸರಿಗಿದ್ರೆ ಇಡೀ ಸಂಸಾರ ಚೆನ್ನಾಗಿರುತ್ತೆ. ಒಬ್ಬ ಅಣ್ಣ ಸರಿಗಿದ್ರೆ ತಂಗಿ ಜೀವನ ಬಾಳ್ ಬಂಗಾರ ಆಗಿರುತ್ತೆ. ಯಾವಾಗ ಅಪ್ಪ ಅಣ್ಣ ತಮ್ಮ
ಒಬ್ಬ ಹೆಣ್ಣಿನ ಜೀವನದಲ್ಲಿ ಸರಿಯಾಗಿರೋದಿಲ್ವೋ ಆಗ ಹೆಣ್ಣಿನ ಜೀವನ ನರ್ಕ ಆಗತ್ತೆ. ನಿಮ್ ಕರ್ತವ್ಯನ ನೀವು ಸರಿಯಾಗಿ ಮಾಡಿ. ಯಾರ್ಯಾರು ಹೆಣ್ಣು ಮಕ್ಕಳಿಗೆ ಸ್ವಂತ ತಂದೆ ಆಗಿ, ತಮ್ಮ ಆಗಿ, ಅಣ್ಣ ಆಗಿ ಕಾಮದ ದೃಷ್ಟಿಯಿಂದ ನೋಡಿದ್ರು ನಿಮ್ಗೆ ಯಾವ ಜನ್ಮದಲ್ಲೂ ನಿಮ್ಗೆ ಬಿಡುಗಡೆ ಅನ್ನೋದೇ ಇಲ್ಲ. ಎಲ್ಲಾ ಜನ್ಮದಲ್ಲೂ ನೀವು ಅನಾಥರಾಗಿ ಹೋಗ್ತೀರ. ಅದರಲ್ಲೂ ಒಂದು ಒಳ್ಳೆ ಕುಲದ ಹೆಣ್ಮಗಳು, ಒಳ್ಳೆ ವ್ಯಕ್ತಿತ್ವದ ಹೆಣ್ಮಗಳ ಮೇಲೆ ಮಾಡಿರೋ ಅಂತ ಕೆಸರು ಹೆಚ್ಚಾಟ ಏನಿದೆ, ಇದಕ್ಕೆ ಎಲ್ಲಾ ರೀತಿಲೂ ಶಾಸ್ತಿ ಇದೆ. ನಿಂಗೂ ಸೇರ್ಸೆ ಶಾಸ್ತಿ ಇದೆ ಅಂತ ಇಲ್ಲಿ ಇದೆ. ಸೊ ನೋಡೋಣ. ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ಹಾರೈಸೋದಷ್ಟೇ ವಾಗ್ದೇವಿ ಕುಟುಂಬದ ಪ್ರತಿಯೊಬ್ಬರ ಕರ್ತವ್ಯ. ಹಾಗಾಗಿ ಎಲ್ರಿಗೂ ಒಳ್ಳೇದಾಗ್ಲಿ, ಶತ್ರು ಬುದ್ಧಿ ವಿನಾಶಾಯ ಅಂತ ಕೇಳ್ಕೊಳ್ಳಿ. ನಿಮ್ಮ ಮನೇನ ನೀವು ಜೋಪಾನ ಮಾಡಿ, ನಿಮ್ಮ ಊರನ್ನ ಜೋಪಾನ ಮಾಡಿ, ಆಟೋಮೆಟಿಕ್ಲಿ ಇಡೀ ದೇಶನೇ ಜೋಪಾನ ಆಗ್ಬಿಡುತ್ತೆ. ನಿಮ್ಮ ಮನೆಯಲ್ಲಿ ಬೆಳಕಿನ ಕಿರಣನ ಹರಡಿ, ನಿಮ್ಮ ಮನೆಯಲ್ಲಿ ಒಂದು ಜ್ಞಾನದ ಪ್ರತೀಕವಾಗಿ ದೀಪನ ಹಚ್ಕೊಂಡು ಬನ್ನಿ. ಪ್ರತಿಯೊಂದು ಊರು ಕೂಡ ಆಗ ಜ್ಞಾನದ ದೀಪದಲ್ಲಿ ಬೆಳಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಒಂದು ಮನೆಯಲ್ಲಿ ಒಂದು ದೀಪ ಹಚ್ಚಿದ್ರೆ ನಿರಂತರವಾಗಿ ನಂದಾದೀಪದ ಥರ ಉರಿತಾನೇ ಇರ್ಬೇಕದು. ಆ ಥರ ಹಚ್ಚಿ ಇಡೀ ಗ್ರಾಮದಲ್ಲೇ ಅವಾಗ ಬೆಳಕಿರುತ್ತೆ. ಎಲ್ಲಿ ಬೆಳಕಿರುತ್ತೋ ಅಲ್ಲಿ ಧಾನ್ಯಲಕ್ಷ್ಮಿ ಧನಲಕ್ಷ್ಮಿ ಇಬ್ರು ಬರ್ತಾರೆ. ಧಾನ್ಯಲಕ್ಷ್ಮಿ ಧನಲಕ್ಷ್ಮಿ ಇದ್ಮೇಲೆ ಇನ್ನೇನ್ ಕೊರತೆ ಇರುತ್ತೆ ಹೇಳಿ? ಸಂಪತ್ ತಾನಾಗೇ ಬರುತ್ತೆ. ಸೊ ಅವರಿಬ್ರು ಇದ್ದಾಗ ಶಕ್ತಿ ದೇವತೆ ಅಲ್ಲಿ ಆವಾಹನೆ ಆಗೇ ಆಗ್ತಾಳೆ. ಸೊ ಅವ್ರ 3 ಜನ ಇದ್ದಾಗ ನಿಮ್ ಜೀವನದಲ್ಲಿ ಏನ್ ಸಮಸ್ಯೆ ಇರುತ್ತೆ? ಏನೂ ಇರೋದಿಲ್ಲ. ಸೊ ಇದೊಂದು ಸಣ್ಣ ಸರಳ ಉಪಾಯ ಮಾಡ್ಕೊಳ್ಳಿ. ದಿನ ಇವತ್ತು ಮಾಡಲ್ಲ, ನಾಳೆ ಮಾಡಲ್ಲ, ನಾವು ಬುಧವಾರ ದೀಪ ಹಚ್ಚಲ್ಲ, ನಾವು ಮಂಗಳವಾರ ದೀಪ ಹಚ್ಚಲ್ಲ, ನಾವು ಸೋಮವಾರ ದೀಪ ಹಚ್ಚಲ್ಲ, ಹೀಗೆ ಹೇಳ್ಬೇಡಿ. ವರ್ಷದ 365ಗಳ ಕಾಲನೂ ಮನೆಯಲ್ಲಿ ದೀಪ ಉರಿತಾ ಇರೋ ಹಾಗೆ ನೋಡ್ಕೊಳ್ಳಿ. ಇದೊಂದು ಸರಳ ಉಪಾಯ ಮಾಡಿ. ಇಡೀ ಜಗತ್ತೇ ಜ್ಯೋತಿರ್ಮಯವಾಗಿ ಇರುತ್ತೆ. ಎಲ್ರಿಗೂ ಒಳ್ಳೇದಾಗತ್ತೆ. ಒಳ್ಳೇದಾಗ್ಲಿ. ಇಷ್ಟ ಆದರೆ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ವಾಗ್ದೇವಿ ಕನ್ನಡ ಚಾನಲ್. ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ. ಸಿಗ್ತೀನಿ ಮುಂದಿನ ವಿಡಿಯೋಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ನಮಸ್ತೆ. ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಧರ್ಮೋ ರಕ್ಷತಿ ರಕ್ಷಿತಃ. ಎಲ್ಲರಿಗೂ ಒಳ್ಳೇದಾಗ್ಲಿ. ಟೇಕ್ ಕೇರ್, ಬಾಯ್.